ಪ್ರಸಿದ್ಧ ಪಡೆದದ. ನಾಸು ಹರಡೇಕರ್ನಂಥವ ಮಹನೀಯರನ್ನು ಇಲ್ಲಿ ಪಡೆದಂಥ ಈ ಕ್ಷೇತ್ರ, ಈ ಸ್ಥಳ ಕಳೆದ 400 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನೇ ತಮ್ಮ ವೃತ್ತಿ ಜೀವನ ಆಗಿಸಿಕೊಂಡ ವೈದ್ಯ ಕುಟುಂಬದ ಸಾಧನೆ. ಇದು ನಾವು ಹಿಂಗೆ ಹೇಳ್ಬೋದು, ಇದನ್ನು ಕಳೆದ 400 ವರ್ಷಗಳಿಂದ ಈ ವೈದ್ಯ ಕುಟುಂಬದ ಸಾಧನೆ ಇಲ್ಲೇ ನೋಡ್ಬೇಕು, ಇಲ್ಲಿ ಬರಬೇಕು ಅಂತ. ಮತ್ತು ಭಾಳ ಜನ ರೋಗಿಗಳನ್ನ ನಾನು ಮಾತಾಡಿಸಿದ್ದೀನಿ, ಹೋಗಿ ಭೇಟಿಯಾಗಿದ್ದೀನಿ, ನೋಡಿದ್ದೀನಿ. ಅಲ್ಲಿ ಎಲ್ಲರೂ ಎಷ್ಟು ಶಿಸ್ತು, ಏನು ಬದ್ಧತೆ ಮತ್ತು ರೇಟ್ಗಳು ನೋಡೋದು, ದರಗಳು ನೋಡಿದ ಕೋವಿಡ್ ಸಂಖ್ಯೆ ಇರೋದರಿಂದ ಆ ಔಷಧಿಗಳ ರೇಟನ್ನು ಸಹಿತ ಹೊರಗಿನಕ್ಕಿಂತ ಕಡಿಮೆ ಇರ್ತದೆ ಅನ್ನೋದನ್ನು ನಾವು ಕಂಡುಕೊಂಡ ಸತ್ಯಗಳಾಗಿದ್ದಾವೆ. ಮತ್ತು ಹೊರಗಿನ ಖರ್ಚು, ಅಲ್ಲಿ ಖರ್ಚುಗಳು, ಒಬ್ಬ ಹೆಣ್ಣುಮಗಳ ಬಾಣಂತನ ಆಗಬೇಕಾಯ್ತು ಅಂದ್ರೆ ಇವತ್ತು ನಾವು ಎಲ್ಲ ನೋಡ್ತಾ ಇದ್ದೀವಿ. ಸಹಜವಾಗಿ ಬಾಣಂತನಿಗೆ 45,000 ಖರ್ಚು ತೋರಿಸ್ತಾ ಇರ್ತಾರೆ. ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಅಲ್ಲಿಯೂ ತೊಗೊಳ್ಬಾರ್ದು, ಫ್ರೀ ಇರ್ತದೆ, ಅಲ್ಲಿಯೂ 10-20,000 ಖರ್ಚು ಮಾಡೋಂಥ ಪ್ರಸಂಗ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಡೀ ಒಟ್ಟು ವೈದ್ಯಕೀಯ ರಂಗದಲ್ಲಿ ದುಡ್ಡು ಮಾಡುವ ಕ್ಷೇತ್ರ ಆಗಿದೆ. ಅಂಥ ಪ್ರಸಂಗದಲ್ಲಿ ಇಲ್ಲಿ ವಾತಾವರಣ ಭಾಳ ಶಿಸ್ತು ಹೇಳಿ KH ಒಳಗೆ ಅಲಲ್ಲೇ ಶಿಸ್ತು ಇರುವಂಥದ್ದು. ಅದು ನೋಡಿದಾಗ ಹೌದಪ್ಪ, ಶಿಸ್ತಿಗೆ ಇನ್ನೊಂದು ಹೆಸರೇನು ಅನ್ನುವಂಥದ್ದು. ಮತ್ತು ವಾತಾವರಣ ಹಂಗೆ ಅದೇ ರೀತಿ ಉತ್ತೇಜನಕರ ಪ್ರತಿಯೊಬ್ಬರು ಆರೋಗ್ಯ ಇಂಪ್ರೂವ್ ಆಗುವಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ವೈದ್ಯರ ಸಾಧನೆಯನ್ನು ನಾವು ನೆನೆಯುವ ಜೊತೆಗೆ ಆ ಕರ್ನಾಟಕಧಾಮ, ಆ KH ಸಾಧನೆಯನ್ನು ಸಹ ತಲುಪಿಸಬೇಕಾಗ್ತದೆ. ಅನೇಕ ವೈದ್ಯರು ಬಂದು ಹೋಗಿದ್ದಾರೆ, ಅಲ್ಲಿ ಅನೇಕ ಸೇವೆಯನ್ನು ಮಾಡಿದ್ದಾರೆ. ಅವರಲ್ಲಿ ಒಂದು ವಿಶಿಷ್ಟವಾಗಿ ಎಲ್ಲರಲ್ಲೂ ಕಾಣುವಂಥದ್ದು ಏನಪ್ಪ ಅಂದ್ರೆ, ಇನ್ನುಳಿದ ಏನಪ್ಪ ಬೇರೆ ಬೇರೆ ಖಾಸಗಿ ಈ ಒಂದು ಆಸ್ಪತ್ರೆಗಳಿಗಿಂತಲೂ ಇಲ್ಲೇ ಸವಿ ಅಷ್ಟು ಅಲ್ಲ, ಗುಣಾತ್ಮಕವಾದ ಔಷಧಿನ ಕೊಡುವಂಥದ್ದು, ಚಿಕಿತ್ಸೆ ಮಾಡುವಂಥದ್ದನ್ನು ನಾವು ಗಮನಿಸಿದ್ದೀವಿ ಅಂತ. ವಿಶೇಷವಾಗಿ ಭಾಳ ಕಡಿಮೆ ಭ್ರಷ್ಟ ವ್ಯವಹಾರ ನಡೆದಿದ್ದು ಮತ್ತೇನೋ ಇಲ್ಲ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಆಗಿರ್ತದೆ, ಅದೊಂದು ಎಕ್ಸೆಪ್ಷನಲ್ ಹೋದ್ರೆ ಅದನ್ನು. ಒಟ್ಟಾರೆಯಾಗಿ ಕರ್ನಾಟಕದ, ಉತ್ತರ ಕರ್ನಾಟಕದ, ಅದರಲ್ಲೂ ದಕ್ಷಿಣ ಮಹಾರಾಷ್ಟ್ರದ ಇವೆಲ್ಲ ಕಡೆಗೆ ಈ ನಮ್ಮ KH ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಥವಾ ಕರ್ನಾಟಕ ಆರೋಗ್ಯ ಧಾಮ ನಿಜವಾಗಿಯೂ ಎಲ್ಲರ ಮನಸ್ಸನ್ನು ಗೆದ್ದದ. ಅದರಲ್ಲೂ ಬೆಳಗಾವಿ ಜಿಲ್ಲೆ